Hello everyone. So this is royalty account na 15 marks question. ಈ question ನ RCU 2017 ಅಲ್ಲಿ ಕೇಳಿದ್ದಾರೆ. ಓಕೆ, ಹಾಗಿದ್ರೆ ಕ್ವಶನ್ ನೋಡಿ. ಸೊ ನವೀನ್ ಕಂಪ್ನಿ ಲಿಮಿಟೆಡ್ took a mine on lease from ಪ್ರಕಾಶ್. ಇಲ್ಲಿ ಓನರ್ ಯಾರು ಅಂತಂದ್ರೆ ಪ್ರಕಾಶ್, ಆಮೇಲೆ ಲೆಸಿ ಬಂದ್ಬಿಟ್ಟು ನವೀನ್ ಕಂಪನಿ. ಸೊ ರಾಯಲ್ಟಿ ಅಮೌಂಟ್ ಇಲ್ಲಿ 1.50 ಅಮೌಂಟ್ ಅನ್ನ ಫಿಕ್ಸ್ ಮಾಡ್ತಾರೆ ಪರ್ ಟನ್ಗೆ. ಆಮೇಲೆ ಮಿನಿಮಮ್ ರೆಂಟ್ ಬಂದ್ಬಿಟ್ಟು 20,000 ಪರ್ annum, ರೈಟ್. ಆಮೇಲೆ ಈಚ್ ಇಯರ್ಸ್ ಎಕ್ಸೆಸ್ ಆಫ್ ಮಿನಿಮಮ್ ರೆಂಟ್ ಓವರ್ ದ ರಾಯಲ್ಟಿ ಈಸ್ ರಿಕವರೇಬಲ್ ಔಟ್ ಆಫ್ ದ ರಾಯಲ್ಟಿ ಆಫ್ ನೆಕ್ಸ್ಟ್ 3 years. ಓಕೆ, ಶಾರ್ಟ್ ವರ್ಕಿಂಗ್ ನ ರಿಕವರಿ ಮಾಡೋದಕ್ಕೆ ಟೈಮಿಂಗ್ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ನೆಕ್ಸ್ಟ್ 3 years, ರೈಟ್. Next sentence ಬಂದ್ಬಿಟ್ಟು very important, that is in the event of a strike in any year the lease provided for proportionate reduction of minimum rent for that year, right. ಸೊ ಯಾವ ವರ್ಷದಲ್ಲಿ ಸ್ಟ್ರೈಕ್ ಆಗುತ್ತೆ, ಇಲ್ಲಿ 2016 ನಲ್ಲಿ ಸ್ಟ್ರೈಕ್ ಆಗಿದೆ. ಸೊ ಆ ವರ್ಷದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಮಿನಿಮಮ್ ರೆಂಟ್ ಅಲ್ಲಿ ಎಷ್ಟು ಪ್ರಪೋರ್ಷನೇಟ್ ಆಗುತ್ತೋ ಅಷ್ಟು ಪ್ರಪೋರ್ಷನೇಟ್ ರಿಡಕ್ಷನ್ ನ ಮಾಡಬೇಕು ಅಂತ ಹೇಳಿದಾರೆ. ಅಂದ್ರೆ ಇಲ್ಲಿ 3 month ಇದೆ ಅಂತಂದ್ರೆ 3 month ಅನ್ನ ಬಿಟ್ಟು ರಿಮೈನಿಂಗ್ ಅವಧಿಯನ್ನ ಕನ್ಸಿಡರ್ ಮಾಡ್ಕೊಂಡು ಮಿನಿಮಮ್ ರೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ, ರೈಟ್. ಇನ್ ಅಕೌಂಟ್ಸ್ ಆರ್ ಟು ಬಿ ಸೆಟಲ್ಡ್ ಎವ್ರಿ ಇಯರ್ ಆನ್ 31st December. ದ annual output ಆಫ್ ದ ಫಸ್ಟ್ 5 years ಈಸ್ ಆಸ್ ಫಾಲೋಸ್. 12, 13, 14, 15, 16 ಅಲ್ಲಿ 8,000, 10,000, 12,000, 20,000 8,000 ಔಟ್ಪುಟ್ ಅನ್ನ ಕೊಟ್ಟಿದ್ದಾರೆ, ರೈಟ್. ಪ್ರಿಪೇರ್ ರಾಯಲ್ಟಿ ಅಕೌಂಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್, ಆಮೇಲೆ ಪ್ರಕಾಶ್ ಅಕೌಂಟ್, ಲೆಜರ್ ಅಕೌಂಟ್ ನೇ ಪ್ರಿಪೇರ್ ಮಾಡಿ ಅಂತ ಡೈರೆಕ್ಟ್ ಆಗಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ನೀವು ಇಲ್ಲಿ ಜರ್ನಲ್ ಅನ್ನ ಪ್ರಿಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ನಿಮ್ಮ ಅನುಕೂಲಗೋಸ್ಕರ ನೀವು ಪ್ರಿಪೇರ್ ಮಾಡಬಹುದು, ಬಟ್ ಮೇನ್ಲಿ ಮಾರ್ಕ್ಸ್ ಕನ್ಸಿಡರ್ ಆಗೋದು ಚಾರ್ಟ್ ಆಮೇಲೆ ಲೆಜರ್ ಅಕೌಂಟ್ಸ್, ರೈಟ್. ಆಮೇಲೆ ರಾಯಲ್ಟಿ ಚಾರ್ಟ್ ಬಂದ್ಬಿಟ್ಟು ಇಯರ್ ಆಮೇಲೆ ಔಟ್ಪುಟ್ ಆಲ್ರೆಡಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಅವೇ ಸೇಮ್ ಐಟಮ್ ಅನ್ನ ನಾವಿಲ್ಲಿ ರೆಕಾರ್ಡ್ ಮಾಡ್ತೀವಿ. ಇನ್ನು ರಾಯಲ್ಟಿ 1.50 ಇದೆ ಅಲ್ವಾ, ರಾಯಲ್ಟಿ ಅಮೌಂಟ್ 1.50 ಕ್ಯಾಲ್ಕುಲೇಷನ್ ಮಾಡಿದ್ರೆ 8,000 ಇಂಟು 1.5 ಮಾಡಿದ್ರೆ 12,000, 10,000 ಇಂಟು 1.5 ಮಾಡಿದ್ರೆ 15,000, 12,000 ಬಂದ್ಬಿಟ್ಟು 18,000, 20,000 ಬಂದ್ಬಿಟ್ಟು 30,000, ಆಮೇಲೆ 8,000 ಬಂದ್ಬಿಟ್ಟು 12,000 ರಾಯಲ್ಟಿ ಅಮೌಂಟ್ ಬರುತ್ತೆ, ರೈಟ್. ಇನ್ ಮಿನಿಮಮ್ ರೆಂಟ್ ನೋಡಿ, ಎವ್ರಿ 4 ವರ್ಷದವರೆಗೂ 2015 ವರೆಗೂ 20,000 ಅಮೌಂಟ್ ಫಿಕ್ಸ್ ಇರುತ್ತೆ. ಬಟ್ ಚೇಂಜ್ ಆಗೋದು ಎಲ್ಲಿ ಅಂದ್ರೆ 2016 ಅಲ್ಲಿ. ಯಾಕೆ ಅಂತಂದ್ರೆ ಆ ಅವಧಿಯಲ್ಲಿ ಸ್ಟ್ರೈಕ್ ನಡೆದಿದೆ. ಓಕೆ, ಸೊ ಹಾಗಾದ್ರೆ ಆ ಮಿನಿಮಮ್ ರೆಂಟ್ ಅನ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಿ. ಮಿನಿಮಮ್ ರೆಂಟ್ ಈಕ್ವಲ್ ಟು 20,000 ಪರ್ ಇಯರ್ ಫಿಕ್ಸ್ ಮಾಡಿದ್ವಿ, ರೈಟ್. ಬಟ್ 2016 ಏನಪ್ಪಾ ಅಂತಂದ್ರೆ 3 ತಿಂಗಳದ್ದು ಏನಪ್ಪಾ ಸ್ಟ್ರೈಕ್ ಆಗಿದೆ, 3 months ಗೆ. ಓಕೆ, ರಿಮೈನಿಂಗ್ ವರ್ಕ್ ನಡೆದಂತಹ ಮಂತ್ಸ್ ಎಷ್ಟು ಅಂತಂದ್ರೆ 9 ಔಟ್ ಆಫ್ 12 9 month ವರ್ಕ್ ನಡೆದ್ರಿಂದ ಮಿನಿಮಮ್ ರೆಂಟ್ ಅಮೌಂಟ್ ಎಷ್ಟಾಗುತ್ತೆ ಅಂದ್ರೆ 15,000. 20,000 ಇಂಟು 9/12 ಮಾಡಿದ್ರೆ ವಿ ಗೆಟ್ 15,000 ಮಿನಿಮಮ್ ರೆಂಟ್ ಇನ್ ದ ಇಯರ್ 2016, ರೈಟ್. ಆಮೇಲೆ ಇಷ್ಟ ಅಂತರ ಇನ್ನು ನಾವು ಶಾರ್ಟ್ ವರ್ಕಿಂಗ್ ಆಗಿದ್ದೇನೋ ಸರ್ಪ್ಲಸ್ ಆಗಿದ್ದೇನೋ ಕಂಪ್ಯಾರಿಸನ್ ಮಾಡೋದಕ್ಕೆ ನಮಗೆ ರಾಯಲ್ಟಿ ಆಮೇಲೆ ಮಿನಿಮಮ್ ರೆಂಟ್ ಅನ್ನ ಕಂಪ್ಯಾರಿಸನ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡಿ 12,000 ಆಮೇಲೆ 20,000 ಇದೆ, ಶಾರ್ಟ್ ವರ್ಕಿಂಗ್ ಬರುತ್ತೆ. ಯಾವಾಗ ಮಿನಿಮಮ್ ರೆಂಟ್ ಜಾಸ್ತಿ ಇರುತ್ತೋ ಅವಾಗ ನಮ್ದು ಶಾರ್ಟ್ ವರ್ಕಿಂಗ್ ಬರುತ್ತೆ. 8,000 ಶಾರ್ಟ್ ವರ್ಕಿಂಗ್, ರೈಟ್. ಸರ್ಪ್ಲಸ್ ಇಲ್ಲ, ಆಮೇಲೆ ಅದಕ್ಕೆ ರಿಕವರಿ ಮಾಡೋದಕ್ಕೆ ಅಮೌಂಟ್ ಇಲ್ಲ. ಈ ರಿಕವರಿ ಮಾಡೋದಕ್ಕೆ ಇನ್ನು ಅವಧಿ ಇದೆ, ನೆಕ್ಸ್ಟ್ 3 month ಅವಧಿ ಇದೆ. ಓಕೆ, ಪೇಮೆಂಟ್ ಟು ಲ್ಯಾಂಡ್ ಲಾರ್ಡ್ ಬಂದ್ಬಿಟ್ಟು ಎಷ್ಟು ಮಿನಿಮಮ್ ರೆಂಟ್ ಇರುತ್ತೋ, ರಾಯಲ್ಟಿ ಜಾಸ್ತಿ ಇರಲಿಲ್ಲ ಅಂತಂದ್ರೆ ಮಿನಿಮಮ್ ರೆಂಟ್ ಎಷ್ಟು ಇರುತ್ತೋ ಅಷ್ಟು 20,000 ಅನ್ನ ಪೇ ಮಾಡ್ತೀವಿ, ರೈಟ್. ಆಮೇಲೆ 15,000 2013 ಅಲ್ಲಿ 15,000 ರಾಯಲ್ಟಿ ಇದೆ, ಮಿನಿಮಮ್ ರೆಂಟ್ 20,000 ಇದೆ. ಇಲ್ಲೂ ಕೂಡ ಶಾರ್ಟ್ ವರ್ಕಿಂಗ್ 5,000 ಬರುತ್ತೆ. ಸರ್ಪ್ಲಸ್ ಇಲ್ಲ ರಿಕವರಿ ಮಾಡೋದಕ್ಕೆ, ರೈಟ್. ಆಮೇಲೆ ಈ ರಿಕವರಿ ಮಾಡೋದಕ್ಕೆ ಇನ್ನೂ ಟೈಮ್ ಇದೆ. ಆಮೇಲೆ ಪೇಮೆಂಟ್ ಲ್ಯಾಂಡ್ 20,000. ಇಲ್ಲಿ ನೋಡಿ 15,000 ರಾಯಲ್ಟಿ ಇದೆ, ಮಿನಿಮಮ್ ರೆಂಟ್ ಅನ್ನ ಪೇ ಮಾಡಲೇಬೇಕು, ರಾಯಲ್ಟಿ ಜಾಸ್ತಿ ಇರಲಿಲ್ಲ ಅಂತಂದ್ರೆ. ದಟ್ ಇಸ್ ವೈ 20,000 ನ ಪೇ ಮಾಡ್ತೀವಿ. ಇನ್ನು 14 ಅಲ್ಲಿ ಬಂದ್ಬಿಟ್ಟು 18,000 ರಾಯಲ್ಟಿ ಇದೆ, 20,000 ಮಿನಿಮಮ್ ರೆಂಟ್ ಇದೆ. ಅಗೇನ್ ಇಲ್ಲೂ ಕೂಡ 2,000 ಶಾರ್ಟ್ ವರ್ಕಿಂಗ್ ಬರುತ್ತೆ. ಆಮೇಲೆ ಪೇಮೆಂಟ್ ಟು ಲ್ಯಾಂಡ್ ಲಾರ್ಡ್ 20,000, ರೈಟ್. ಇನ್ ದ ಇಯರ್ 2015 ಅಲ್ಲಿ ನೋಡಿ ರಾಯಲ್ಟಿ ಅಮೌಂಟ್ 30,000 ಇದೆ, ಮಿನಿಮಮ್ ರೆಂಟ್ ಬಂದ್ಬಿಟ್ಟು 20,000. ಸೊ ಇಲ್ಲಿ ರಾಯಲ್ಟಿ ಜಾಸ್ತಿ ಇರೋದ್ರಿಂದ ಸರ್ಪ್ಲಸ್ ಬರುತ್ತೆ. ಎಷ್ಟು ಸರ್ಪ್ಲಸ್ ಬಂದಿದೆ ಅಂದ್ರೆ 10,000. ಓಕೆ, ಹಾಗಿದ್ರೆ ರಿಕವರಿ ಮಾಡ್ಕೋದಕ್ಕೆ ನಮಗೆ ಕೆಲವೊಂದಿಷ್ಟು ಅಮೌಂಟ್ ಬಂದ್ಬಿಡ್ತು, ರೈಟ್. ಸೊ ಇಲ್ಲಿ ನೋಡಿ 10,000 ಅಮೌಂಟ್ ಅನ್ನು ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ 8,000 ಅಮೌಂಟ್ ಅನ್ನು ಕನ್ಸಿಡರ್ ಮಾಡಿದ್ದಾರೆ, ಪ್ಲಸ್ 5,000 ನಲ್ಲಿರೋ 2,000 ಅಮೌಂಟ್ ಅನ್ನು ಕೂಡ ಕನ್ಸಿಡರ್ ಮಾಡಿದ್ದಾರೆ. ಓಕೆ, ದಟ್ ಇಸ್ ವೈ 10,000 ರಿಕವರಿ ಮಾಡಿದ್ದಾರೆ. ಆಮೇಲೆ ಪೇಮೆಂಟ್ ಟು ಲ್ಯಾಂಡ್ ಲಾರ್ಡ್ 20,000, ರೈಟ್. ಇನ್ 2016 ಅಲ್ಲಿ ರಾಯಲ್ಟಿ 12,000 ಇದೆ, ಮಿನಿಮಮ್ ರೆಂಟ್ 15,000. ಇಲ್ಲೂ ಕೂಡ ಶಾರ್ಟ್ ವರ್ಕಿಂಗ್ ಮಾಡಿದ್ರೆ 3,000, ರೈಟ್. ಸರ್ಪ್ಲಸ್ ಇಲ್ಲ, ರಿಕವರಿ ಮಾಡ್ಕೋದಕ್ಕೆ ಅಮೌಂಟ್ ಇಲ್ವೇ ಇಲ್ಲ, ರೈಟ್. ಇಲ್ಲಿ ನೋಡಿ ಇಲ್ಲಿ 3,000 ಅಮೌಂಟ್ ಎಲ್ಲಿಂದ ಬಂತು ಅಂತಂದ್ರೆ ಈ 5,000 ಅಲ್ಲಿ
ಇಲ್ಲಿ 10,000 ಅಲ್ಲಿ 2,000 ಇನ್ಕ್ಲೂಡ್ ಆಯ್ತು. ಇನ್ನು ರಿಮೈನಿಂಗ್ ಉಳಿತು ಎಷ್ಟು ಅಂತಂದ್ರೆ 3,000. ಆ 3,000 ಇರ್ರಿಕವರಿ ಆಗಿದೆ, ಯಾಕಂದ್ರೆ ಇದರ ಅವಧಿ ಮುಗಿತು. 1 2 3 3 ವರ್ಷದ ಅವಧಿ ಮುಗಿರೋದ್ರಿಂದ ಈ ರಿಕವರೇಬಲ್ ಕಾಲಮ್ ಅಲ್ಲಿ 2,000 ಅನ್ನ ರೆಕಾರ್ಡ್ ಮಾಡ್ತೀವಿ. ಓಕೆ, ಈ 2,000 ರಿಮೈನಿಂಗ್ ನೆಕ್ಸ್ಟ್ ಇಯರ್ಗೆ ಪಾಸ್ ಕನ್ಸಿಡರ್ ಹಾಕೊಂತ ಹೋಗುತ್ತೆ, ಯಾಕಂದ್ರೆ ಇಲ್ಲಿ ರಿಕವರಿ ಮಾಡೋದಕ್ಕೆ ನಮ್ಮ ಹತ್ರ ಸರ್ಪ್ಲಸ್ ಇಲ್ಲ. ಆಮೇಲೆ ಇನ್ನು ನೆಕ್ಸ್ಟ್ ಇಯರ್ ಅವಧಿ ಇದೆ, ಬಟ್ ನಮ್ಮ ಹತ್ರ ನೆಕ್ಸ್ಟ್ ಇಯರ್ದ ಯಾವುದೇ ಇನ್ಫಾರ್ಮೇಶನ್ ಔಟ್ಪುಟ್ ಆಗಿರ್ಲಿ, ಆಮೇಲೆ ರಾಯಲ್ಟಿ ಇನ್ಫಾರ್ಮೇಶನ್ ಇಲ್ಲ, ಕೊಟ್ಟಿರೋದು 2016 ವರೆಗೂ ಇದೆ. ಓಕೆ, ದಟ್ ಈಸ್ ವೈ ಇಲ್ಲಿ ಏನಪ್ಪಾ ಅಂತಂದ್ರೆ ಈ 2,000 ಅಮೌಂಟ್ ನ ಇಲ್ಲಿ ಕ್ಯಾಲ್ಕುಲೇಷನ್ಗೆ ಕನ್ಸಿಡರ್ ಮಾಡೋದಿಲ್ಲ, ರೈಟ್. ಬಟ್ ಈ 3,000 ಎಲ್ಲಿಂದ ಬರುತ್ತೆ ಅಂತಂದ್ರೆ ಈ 5,000 ಅಲ್ಲಿ ಈ 10,000 ಒಳಗೆ 5,000 ಎಲ್ಲ 2,000 ಅಮೌಂಟ್ ಇನ್ಕ್ಲೂಡ್ ಇದೆ. 8,000 ಪ್ಲಸ್ 2,000 ರಿಮೈನಿಂಗ್ ಉಳಿತು ಅಂತಂದ್ರೆ 3,000. ಅದು ಇರ್ರಿಕವರೇಬಲ್ ಕಾಲಮ್ ಅಲ್ಲಿ ರೆಕಾರ್ಡ್ ಆಗುತ್ತೆ. ಓಕೆ, ಆಮೇಲೆ ಪೇಮೆಂಟ್ ಟು ಲ್ಯಾಂಡ್ ಲಾರ್ಡ್ ಬಂದ್ಬಿಟ್ಟು 15,000 ಪೇ ಆಗುತ್ತೆ. ಓಕೆ, ಮಿನಿಮಮ್ ರೆಂಟ್ 15,000 ಇದೆ, ಅಷ್ಟು ಅಮೌಂಟ್ ಅನ್ನು ಅಲ್ಲಿ ಪೇ ಮಾಡ್ತೀವಿ. ಓಕೆ, ಇನ್ ಲೆಡ್ಜರ್ ಅಕೌಂಟ್ಸ್ ಬಂದ್ಬಿಟ್ಟು ರಾಯಲ್ಟಿ ಅಕೌಂಟ್, ಲ್ಯಾಂಡ್ ಲಾರ್ಡ್ ಆರ್ ಓನರ್ ಅಕೌಂಟ್, ಆಮೇಲೆ ಶಾರ್ಟ್ ವರ್ಕಿಂಗ್. ಓಕೆ, ಕ್ವಶನ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ಈ 3 ಅಕೌಂಟ್ ಅನ್ನ ರೆಕಾರ್ಡ್ ಮಾಡಬೇಕು ಅಂತ ಹೇಳಿ. ಸೊ ಆ 3 ಅಕೌಂಟ್ ಇಲ್ಲಿ ಬಂದ್ಬಿಡ್ತಾವೆ, ರೈಟ್. ದೆನ್ ಫಸ್ಟ್ ಒನ್ ರಾಯಲ್ಟಿ ಅಕೌಂಟ್. ಓಕೆ, ಚಾರ್ಟ್ ಅನ್ನ ನಾವು ಕನ್ಸಿಡರ್ ಮಾಡಿ ಇಲ್ಲಿ ಈಸಿಯಾಗಿ ರೆಕಾರ್ಡ್ ಅನ್ನ ಮಾಡಬಹುದು. ಓಕೆ, ನೋಡಿ ಫಸ್ಟ್ ಒನ್ ರಾಯಲ್ಟಿ ಅಕೌಂಟ್. ಸೊ ಸಿಂಪಲ್ ಆಗಿ ನೋಡಿ 2012 ರಿಂದ 16 ವರೆಗೂ ನಮ್ಮ ಹತ್ರ ಡೇಟಾ ಅವೈಲೇಬಲ್ ಇದೆ. ಡೆಬಿಟ್ ಸೈಡ್ ಅಲ್ಲಿ ಓನರ್ಸ್ ಅಕೌಂಟ್ ಹಾಕ್ತಿವಿ, ಆಮೇಲೆ ಇಲ್ಲಿ ರಾಯಲ್ಟಿ ಅಮೌಂಟ್ ಎಷ್ಟಿದೆನೋ ಅಷ್ಟು ರೆಕಾರ್ಡ್ ಮಾಡ್ತೀವಿ. ಆಮೇಲೆ ಅದೇ ಸೇಮ್ ಅಮೌಂಟ್ ಅನ್ನ P&L ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ರಾಯಲ್ಟಿ ಅಕೌಂಟ್ ಅನ್ನ ಪ್ರಿಪೇರ್ ಮಾಡುವಂತ ಸಿಂಪಲ್ ಮೆಥಡ್. ಓಕೆ, ಟು ಪ್ರಕಾಶ್ ಅಕೌಂಟ್ ಇಲ್ಲಿ ನೋಡಿ ಫಸ್ಟ್ ಇಯರ್ಗೆ ಎಷ್ಟು ರಾಯಲ್ಟಿ ಇದೆ, 12,000. ಓಕೆ, ಸೊ ಪ್ರಕಾಶ್ ಅವ್ರಿಗೆ ಎಷ್ಟು ರಾಯಲ್ಟಿ ಡ್ಯೂ ಅಥವಾ ಪೇ ಮಾಡಬೇಕು ಅಂದ್ರೆ 12,000. ಓಕೆ, ಅದೇ ಅಮೌಂಟು P&L ಗೆ ಟ್ರಾನ್ಸ್ಫರ್ ಆಗುತ್ತೆ. ಆಮೇಲೆ 2013 ಅಲ್ಲಿ 15,000 ರಾಯಲ್ಟಿ ಪೇ ಮಾಡ್ತೀವಿ, ಆಮೇಲೆ ಅದೇ ಸೇಮ್ ಅಮೌಂಟ್ P&L ಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಆಮೇಲೆ 14 ಅಲ್ಲಿ ಬಂದ್ಬಿಟ್ಟು 18,000 ಅಮೌಂಟು ಪೇ ಆಗುತ್ತೆ, ಅದೇ P&L ಗೆ ಟ್ರಾನ್ಸ್ಫರ್ ಆಗುತ್ತೆ. ಆಮೇಲೆ 15 ಅಲ್ಲಿ ಬಂದ್ಬಿಟ್ಟು 30,000 P&L ಗೆ 30,000. ಆಮೇಲೆ 16 ಅಲ್ಲಿ 12,000. ಓಕೆ, ಸೊ ಇಲ್ಲಿ ನೋಡ್ಬೋದು ರಾಯಲ್ಟಿ ಅಮೌಂಟ್ 12, 15, 18, 30, 12,000. ಎಷ್ಟು ರಾಯಲ್ಟಿ ಅಮೌಂಟ್ ಇದೆಯೋ ಟು ಪ್ರಕಾಶ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡೋದು, ಆಮೇಲೆ ಅದೇ ಸೇಮ್ ಅಮೌಂಟ್ P&L ಗೆ ಟ್ರಾನ್ಸ್ಫರ್ ಆಗುತ್ತೆ. ಡೆಬಿಟ್ ಸೈಡ್ ಅಲ್ಲಿ ಬಂದ್ಬಿಟ್ಟು ಓನರ್ಸ್ ನೇಮ್ ಅಲ್ಲಿ ಡೆಬಿಟ್ ಮಾಡ್ತೀವಿ, ಆಮೇಲೆ ಕ್ರೆಡಿಟ್ ಸೈಡ್ ಅಲ್ಲಿ P&L ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ದಿಸ್ ಇಸ್ ವೆರಿ ಸಿಂಪಲ್ ರಾಯಲ್ಟಿ ಅಕೌಂಟ್ ಅನ್ನ ಪ್ರಿಪೇರ್ ಮಾಡುವಂತಹ ಈಸಿ ಮೆಥಡ್, ರೈಟ್. ನೀವು ಜರ್ನಲ್ ಎಂಟ್ರಿ ಪ್ರಕಾರನೂ ಹೋಗ್ಬೋದು ಪೋಸ್ಟಿಂಗ್. ಓಕೆ, ಸೊ ಜರ್ನಲ್ ಎಂಟ್ರಿ ಕೇಳಿರಲಿಲ್ಲ, ಸಿಂಪಲ್ ಆಗಿ ಲೆಡ್ಜರ್ ಅಕೌಂಟ್ ಅನ್ನ ಕೇಳಿದ್ರೆ ಅಂತಂದ್ರೆ ಈ ತರ ನೀವು ರೆಕಾರ್ಡ್ ಅನ್ನ ಮಾಡಬಹುದು, ರೈಟ್. ಇನ್ನು ಓನರ್ಸ್ ಅಕೌಂಟ್. ಸೊ ಪ್ರಕಾಶ್ ಅನ್ನೋರು ಓನರ್ ಇದ್ದಾರೆ, ಸೊ ಅವ್ರ ಅಕೌಂಟ್ ಅಲ್ಲಿ ನೋಡಿ ಕ್ರೆಡಿಟ್ ಸೈಡ್ ಅಲ್ಲಿ ರಾಯಲ್ಟಿ ಆಮೇಲೆ ಶಾರ್ಟ್ ವರ್ಕಿಂಗ್ ಅಮೌಂಟ್ ಇದೆ ಅಲ್ವಾ, ಅದನ್ನ ಡ್ಯೂ ಮಾಡಿದಂತಹ ಅಮೌಂಟ್ ನಾವು ರೆಕಾರ್ಡ್ ಮಾಡ್ತೀವಿ. ಆಮೇಲೆ ಡೆಬಿಟ್ ಸೈಡ್ ಅಲ್ಲಿ ಪೇ ಮಾಡಿದ ಅಮೌಂಟ್. ಓಕೆ, ಇಲ್ಲಿ ನೋಡಿ ಫಸ್ಟ್ ಇಯರ್ ಅಲ್ಲಿ ನಮ್ಮ ಹತ್ರ ರಾಯಲ್ಟಿನೂ ಇದೆ, ಆಮೇಲೆ ಶಾರ್ಟ್ ವರ್ಕಿಂಗ್ನು ಇದೆ. ಓಕೆ, ರಾಯಲ್ಟಿ ಎಷ್ಟಿದೆ 12,000, ಶಾರ್ಟ್ ವರ್ಕಿಂಗ್ 8,000. ಅವೆರಡು ಫಸ್ಟ್ ಇಯರ್ ಅಲ್ಲಿ ಡ್ಯೂ ಆಗ್ತವೆ. ಓಕೆ, ದಟ್ ಈಸ್ ನೋಡಿ ರಾಯಲ್ಟಿ 12,000, ಆಮೇಲೆ ಶಾರ್ಟ್ ವರ್ಕಿಂಗ್ 8,000. ಕ್ರೆಡಿಟ್ ಸೈಡ್ ಅಲ್ಲಿ ಡ್ಯೂ ಆದ್ವಾ ಬೈ ರಾಯಲ್ಟಿ ಅಕೌಂಟ್ ಬೈ ಶಾರ್ಟ್ ವರ್ಕಿಂಗ್, ಅದೇ ಸೇಮ್ ಅಮೌಂಟು ಡೆಬಿಟ್ ಸೈಡ್ ಅಲ್ಲಿ ಪೇ ಆಗುತ್ತೆ ಟು ಕ್ಯಾಶ್ ಅಕೌಂಟ್ 20,000, ರೈಟ್. ಈ ನೆಕ್ಸ್ಟ್ ಇಯರ್ ಬಂದ್ಬಿಟ್ಟು ಚಾರ್ಟ್ ಅಲ್ಲಿ ನೋಡಿ ನೆಕ್ಸ್ಟ್ ಇಯರ್ ಅಲ್ಲಿ ರಾಯಲ್ಟಿನೂ ಇದೆ, ಆಮೇಲೆ ಶಾರ್ಟ್ ವರ್ಕಿಂಗ್ ಇದೆ 15,000, 5,000. ಓಕೆ, ಹಾಗಾದ್ರೆ ನೋಡಿ ಬೈ ರಾಯಲ್ಟಿ ಅಕೌಂಟ್ 15,000, ಬೈ ಶಾರ್ಟ್ ವರ್ಕಿಂಗ್ ಅಕೌಂಟ್ 5,000, ಅದೇ ಸೇಮ್ ಅಮೌಂಟ್ ಟು ಕ್ಯಾಶ್ ಅಕೌಂಟ್ ಇಲ್ಲಿ ಪೇ ಆಗುತ್ತೆ ಯಾರಿಗೆ, ಓನರ್ಗೆ. ಓಕೆ, ಆಮೇಲೆ ನೆಕ್ಸ್ಟ್ ಇಯರ್ ಅಲ್ಲಿ ನೋಡಿ ಅಲ್ಲೂ ಕೂಡ ಶಾರ್ಟ್ ರಾಯಲ್ಟಿ ಇದೆ 18,000, ಶಾರ್ಟ್ ವರ್ಕಿಂಗ್ 2,000 ಇದೆ. ಪೇಮೆಂಟ್ ಟು ಲ್ಯಾಂಡ್ ಲಾರ್ಡ್ 20,000 ನ ಪೇ ಮಾಡ್ತೀವಿ. ಓಕೆ, ಆಮೇಲೆ 2015 ಅಲ್ಲಿ ಸರ್ಪ್ಲಸ್ ಬಂದಿದೆ ನಮಗೆ. ಓಕೆ, ಅದು ಸ್ವಲ್ಪ ಚೇಂಜ್ ಆಗುತ್ತೆ, ಯಾಕಂದ್ರೆ ಇಲ್ಲಿ ಸರ್ಪ್ಲಸ್ ಅಮೌಂಟ್ ಅನ್ನ ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡೋದಕ್ಕೆ ನಾವು ಪೇ ಮಾಡಿರ್ತೀವಿ. ಓಕೆ, ಇಲ್ಲಿ ನೋಡಿ 30,000 ರಾಯಲ್ಟಿ ಇದೆ, ಆಮೇಲೆ ಇಲ್ಲಿ 10,000 ಸರ್ಪ್ಲಸ್ ಬಂದಿದೆ. ಹಾಗಿದ್ರೆ ಇಲ್ಲಿ ಯಾವ ತರ ನಾವು ರೆಕಾರ್ಡ್ ಮಾಡ್ತೀವಿ ನೋಡಿ, ರಾಯಲ್ಟಿ ಡ್ಯೂ ಆದಿದೆ ಎಷ್ಟಿದೆ 30,000 ಇದೆ. ಈ 30,000 ಅಮೌಂಟ್ ಅಲ್ಲಿ ಕ್ಯಾಶ್ ಅಂದ್ರೆ ರಾಯಲ್ಟಿ 20,000 ಪೇ ಮಾಡ್ತೀವಿ, ಆಮೇಲೆ ಶಾರ್ಟ್ ವರ್ಕಿಂಗ್ 10,000 ಪೇ ಮಾಡ್ತೀವಿ. ಓಕೆ, ಯಾವಾಗ ಅಂತಂದ್ರೆ ಸರ್ಪ್ಲಸ್ ಬಂದಾಗ. ಶಾರ್ಟ್ ವರ್ಕಿಂಗ್ ಬಂದ್ರೆ ಇಲ್ಲಿ ಎರಡು ಅಫ್ಕೋರ್ಸ್ ರಾಯಲ್ಟಿ ಶಾರ್ಟ್ ವರ್ಕಿಂಗ್ ಎರಡು ಡ್ಯೂ ಆಗಿರ್ತವೆ, ಬಟ್ ರಾಯಲ್ಟಿ ಜಾಸ್ತಿ ಬಂದಾಗ ರಾಯಲ್ಟಿ ಡ್ಯೂ ಆಗುತ್ತೆ, ಬಟ್ ಪೇಮೆಂಟ್ ಎರಡು ಫಾರ್ಮಲ್ ಆಗ್ತವೆ. ಒಂದು ರಾಯಲ್ಟಿ ಅಮೌಂಟ್ ಪೇ ಆಗುತ್ತೆ, ಆಮೇಲೆ ಸೆಕೆಂಡ್ ಒಂದು ಶಾರ್ಟ್ ವರ್ಕಿಂಗ್ ಅಮೌಂಟ್ ಪೇ ಆಗಿರುತ್ತೆ. ಓಕೆ, ಆಮೇಲೆ ಲಾಸ್ಟ್ ಅಲ್ಲಿ ನೋಡಿ ರಾಯಲ್ಟಿ ಕೊಟ್ಟಿದ್ದಾರೆ 2016 ಅಲ್ಲಿ
ರಾಯಲ್ಟಿ ಅಮೌಂಟ್ 12,000 ಇದೆ. ಓಕೆ, ಆಮೇಲೆ ಶಾರ್ಟ್ ವರ್ಕಿಂಗ್ 3,000 ಇದೆ. ರೈಟ್, ನಿನ್ನ ರಾಯಲ್ಟಿ ಅಕೌಂಟ್ 12,000, ಶಾರ್ಟ್ ವರ್ಕಿಂಗ್ 3,000. ನೀವು ಶಾರ್ಟ್ ವರ್ಕಿಂಗ್ ಅಂತ ಹೇಳಿ ಬರ್ಕೋರಿ, ನನ್ನ ಟೈಪಿಂಗ್ ಎಲ್ಲೋ ಮಿಸ್ ಆಗಿದೆ. ಓಕೆ, ಸೊ ಬೈ ರಾಯಲ್ಟಿ ಅಕೌಂಟ್ 12,000, ಬೈ ಶಾರ್ಟ್ ವರ್ಕಿಂಗ್ 3,000. ಓಕೆ, 1 minute, I will type here. That is by ಶಾರ್ಟ್ ವರ್ಕಿಂಗ್ ಅಮೌಂಟ್ ಬಂದ್ಬಿಟ್ಟು 3,000. ಆಮೇಲೆ ಕ್ಯಾಶ್ ಎಷ್ಟು ಪೇ ಆಗಿದೆ ಅಂತಂದ್ರೆ 2 ಕ್ಯಾಶ್ ಅಕೌಂಟ್ 15,000 ಪೇ ಆಗಿದೆ. ಈ ತರ ನೀವು ಓನರ್ಸ್ ಅಕೌಂಟ್ ಅನ್ನ ರೆಕಾರ್ಡ್ ಮಾಡ್ಬೋದು. ಎಷ್ಟು ಇಯರ್ ಇದಾವೆ, ಯಾವ್ಯಾವ ವರ್ಷದಲ್ಲಿ. ಸೊ ಶಾರ್ಟ್ ವರ್ಕಿಂಗ್ ಬಂದ್ರೆ ರಾಯಲ್ಟಿ ಜೊತೆ ಶಾರ್ಟ್ ವರ್ಕಿಂಗ್ ಡಿವ್ ಆಗಿರುತ್ತೆ, ಸರ್ಪ್ಲಸ್ ಬಂದ್ರೆ ಶಾರ್ಟ್ ವರ್ಕಿಂಗ್ ಪೇ ಆಗಿರುತ್ತೆ. ಓಕೆ, ಈ ಐಟಮ್ ನ ನೀವು ಕನ್ಸಿಡರ್ ಮಾಡಿಕೊಂಡು ರೆಕಾರ್ಡ್ ಮಾಡ್ತಾ ಹೋಗ್ಬೋದು. ಓಕೆ, ಇಲ್ಲಿ ನೋಡಿ, ರಾಯಲ್ಟಿ ಸರ್ಪ್ಲಸ್ ಬಂದಾಗ ರಾಯಲ್ಟಿ ಅಷ್ಟೇ ಡ್ಯೂ ಆಗಿದೆ, ಅದನ್ನ ಇಲ್ಲಿ ರಿಕವರಿ ಮಾಡೋದಕ್ಕೆ, ಶಾರ್ಟ್ ವರ್ಕಿಂಗ್ ಅನ್ನ ರಿಕವರಿ ಮಾಡೋದಕ್ಕೆ ಯೂಸ್ ಮಾಡಿದ್ದಾರೆ. ಓಕೆ, ಇಷ್ಟು ಕನ್ಸಿಡರ್ ಮಾಡಿ ರೆಕಾರ್ಡ್ ಮಾಡ್ಕೊಂತ ಹೋದ್ರೆ ಸಾಕು. ದಟ್ ಈಸ್ ಪ್ರಕಾಶ್ ಅಕೌಂಟ್. ಇನ್ನು ಶಾರ್ಟ್ ವರ್ಕಿಂಗ್ ಅಕೌಂಟ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಫಸ್ಟ್ ಇಯರ್ ಅಲ್ಲಿ 2012 ಅಲ್ಲಿ ಶಾರ್ಟ್ ವರ್ಕಿಂಗ್ ಎಷ್ಟು ಡ್ಯೂ ಆಗಿದೆ, 8,000 ಡ್ಯೂ ಆಗಿದೆ. ಐ ವಿಲ್ ಶೋ ಯು ದ ಚಾರ್ಟ್. ದಟ್ ಈಸ್ ಶಾರ್ಟ್ ವರ್ಕಿಂಗ್ ಬಂದ್ಬಿಟ್ಟು. ಸೊ ಶಾರ್ಟ್ ವರ್ಕಿಂಗ್ ಅಲ್ಲಿ ಶಾರ್ಟ್ ವರ್ಕಿಂಗ್ ಕಾಲಮ್ ಅನ್ನ ಕನ್ಸಿಡರ್ ಮಾಡ್ತೀವಿ ಅಕೌಂಟ್ ಅಲ್ಲಿ. ಓಕೆ, 8,000 ಇದೆ, 5,000 ಇದೆ, 2,000 ಇದೆ, ಅಗೇನ್ 3,000. ಇಷ್ಟೇನಪ್ಪಾ ಅಂತಂದ್ರೆ ಆಯಾ ವರ್ಷಕ್ಕೆ ಸಂಬಂಧಪಟ್ಟಂತ ಶಾರ್ಟ್ ವರ್ಕಿಂಗ್ ಬಂದಿದೆ. 2012 ಅಲ್ಲಿ ಬಂದ್ಬಿಟ್ಟು 8,000 ಶಾರ್ಟ್ ವರ್ಕಿಂಗ್ ಇದೆ. ರೈಟ್, ಹಾಗಿದ್ರೆ ಸೊ ನಾವು ಶಾರ್ಟ್ ವರ್ಕಿಂಗ್ ಅನ್ನ ಯಾರಿಗೆ ಪೇ ಮಾಡಬೇಕು, ಓನರ್ಸ್ಗೆ. ಟು ಪ್ರಕಾಶ್ ಅಕೌಂಟ್ 8,000 ಡ್ಯೂ ಆಗಿದೆ. ರೈಟ್, ಇಲ್ಲಿ ರಿಕವರಿ ಮಾಡ್ಕೊಳ್ಳೋದಕ್ಕೆ ಅಮೌಂಟ್ ಇಲ್ಲ ನಮ್ಮ ಹತ್ರ. ಓಕೆ, ದಟ್ ಈಸ್ ವೈ ಅದನ್ನ ನೆಕ್ಸ್ಟ್ ಇಯರ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಕ್ಯಾರಿ ಡೌನ್ ಮಾಡ್ತೀವಿ ನೆಕ್ಸ್ಟ್ ಇಯರ್ಗೆ 8,000. ಓಕೆ, ಅದೇ 2013ಗೆ ಬ್ರಾಡ್ ಡೌನ್ ಆಗುತ್ತೆ 8,000. ಆಮೇಲೆ 2013 ಅಲ್ಲಿ ಬಂದ್ಬಿಟ್ಟು 5,000 ನಮ್ದು ಶಾರ್ಟ್ ವರ್ಕಿಂಗ್ ಇದೆ. ಓಕೆ, ಸೊ ನೆಕ್ಸ್ಟ್ ಇಯರ್ ಅಲ್ಲಿ ನೋಡಿ, ಇಲ್ಲೂ ಕೂಡ 5,000 ಶಾರ್ಟ್ ವರ್ಕಿಂಗ್ ಇದೆ. ಓಕೆ, ಸೊ 2013 ಅಲ್ಲಿ ಅಲಾಂಗ್ ವಿತ್ ಬ್ರಾಡ್ ಡೌನ್ ಅಮೌಂಟ್ 8,000 ಮತ್ತೆ ಎಷ್ಟು ಅಮೌಂಟ್ ಶಾರ್ಟ್ ವರ್ಕಿಂಗ್ ಆ್ಯಡ್ ಆಗುತ್ತೆ ಅಂತಂದ್ರೆ 5,000 ಡ್ಯೂ ಆಗುತ್ತೆ. ಸೊ 2013 ಅಲ್ಲಿ ಇಯರ್ ಎಂಡ್ಗೆ ರಿಕವರಿ ಮಾಡ್ಕೋದಕ್ಕೆ ನಮ್ಮ ಹತ್ರ ಹಣ ಇಲ್ಲ. ದಟ್ ಈಸ್ ಬೈ ನೆಕ್ಸ್ಟ್ ಇಯರ್ ಕ್ಯಾರಿ ಡೌನ್ ಆಗುತ್ತೆ. 2014 ಅಲ್ಲಿ ಬ್ರಾಡ್ ಡೌನ್ ಅಮೌಂಟ್ ಟೋಟಲ್ ಎಷ್ಟಾಗುತ್ತೆ ಅಂತಂದ್ರೆ 13,000. ಓಕೆ, 8 + 5 ಕಂಬೈನ್ ಆಗಿ 13,000 ಆಗುತ್ತೆ. ಓಕೆ, ಆಮೇಲೆ 2014 ಅಲ್ಲೂ ಬಂದ್ಬಿಟ್ಟು ಇಲ್ಲಿ ಮತ್ತೆ 2,000 ಶಾರ್ಟ್ ವರ್ಕಿಂಗ್ ಬರುತ್ತೆ. ಟು ಪ್ರಕಾಶ್ ಅಕೌಂಟ್ಗೆ ಓನರ್ಗೆ ಎಷ್ಟು 2,000 ಅಮೌಂಟ್ ಅನ್ನ ಡ್ಯೂ ಮಾಡಬೇಕು ಅಂದ್ರೆ 2,000. ಓಕೆ, ಸೊ ಟೋಟಲ್ 3 ವರ್ಷದ ಶಾರ್ಟ್ ವರ್ಕಿಂಗ್ ಎಷ್ಟಾಗುತ್ತೆ ಅಂತಂದ್ರೆ 15,000. 3ನೇ ವರ್ಷದಲ್ಲೂ ಕೂಡ ರಿಕವರಿ ಮಾಡೋದಕ್ಕೆ ಸರ್ಪ್ಲಸ್ ಅಮೌಂಟ್ ಇಲ್ಲ, ಅದಕ್ಕೋಸ್ಕರ ಇದನ್ನು ಕೂಡ ನಾವು ಕ್ಯಾರಿ ಡೌನ್ ಮಾಡ್ತೀವಿ ನೆಕ್ಸ್ಟ್ ಇಯರ್ಗೆ. ರೈಟ್, ಇನ್ 2015 ಅಲ್ಲಿ ಬ್ರಾಡ್ ಡೌನ್ ಅಮೌಂಟ್ ಟೋಟಲಿ 3 ವರ್ಷದ ಎಷ್ಟಾಗುತ್ತೆ ಅಂತಂದ್ರೆ 15,000. ರೈಟ್, ಈ 15,000 ನೋಡಿ ಥರ್ಡ್ ಇಯರ್ದಲ್ಲಿ ಸರ್ಪ್ಲಸ್ ಬಂದಿದೆ, 10,000 ಸರ್ಪ್ಲಸ್ ಬಂದಿದೆ. ಅದ್ರಗೋಸ್ಕರ ಬೈ ಪ್ರಕಾಶ್ ಅಕೌಂಟ್, ಪ್ರಕಾಶ್ ರಿಕವರಿ ಮಾಡೋದಕ್ಕೆ 10,000 ಸರ್ಪ್ಲಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಇನ್ 15,000 ಅಲ್ಲಿ 10,000 ಹೋದ್ರೆ ಬ್ಯಾಲೆನ್ಸ್ ಎಷ್ಟು ಉಳಿತು, 5,000. ಓಕೆ, ಇದನ್ನ ರಿಕವರಿ ಮಾಡ್ಕೋದಕ್ಕೆ ನಮ್ಮ ಹತ್ರ ಇರೋದು ಕೇವಲ 10,000 ಅಮೌಂಟ್ ಅಷ್ಟೇ ಇದೆ. ಸೊ ಆ 10,000 ಅಷ್ಟೇ ನಾವು ರಿಕವರಿ ಮಾಡ್ಕೋತೀವಿ. ಓಕೆ, ಸೊ ಈ 5,000 ಅಮೌಂಟ್ ಇಲ್ಲಿ ನೆಕ್ಸ್ಟ್ ಇಯರ್ಗೆ ಬ್ರಾಡ್ ಡೌನ್ ಆಗುತ್ತೆ. ಸೊ ಅಲ್ಲಿ ಟೋಟಲಿ 10,000 ಅಲ್ಲಿ ಆಮೇಲೆ ನೆಕ್ಸ್ಟ್ 2016 ಅಲ್ಲಿ ಅಗೇನ್ 3,000 ಏನಪ್ಪಾ ಅಂತಂದ್ರೆ ನಮ್ದು ಶಾರ್ಟ್ ವರ್ಕಿಂಗ್ ಬರುತ್ತೆ. ಓಕೆ, ಸೊ 5,000 ಅಲ್ಲಿ ಮತ್ತೆ 3,000 ಆಡ್ ಆಯ್ತು. ಈ 3,000 ಅಲ್ಲಿ 5,000 ಅಮೌಂಟ್ ಅಲ್ಲಿ ಅಲ್ಲಿರೋ 3,000 ಅಮೌಂಟ್ ರಿಕವರಿ ಆಗೋದಿಲ್ಲ. ಓಕೆ, ಈ 3,000 ಈ ರಿಕವರೇಬಲ್ ಆಗಿರೋದ್ರಿಂದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ ಅಂತಂದ್ರೆ 5,000 ಅಮೌಂಟ್. ಆ 5,000 2017 ಕೂಡ ಕ್ಯಾರಿ ಡೌನ್ ಆಮೇಲೆ ಬ್ರಾಡ್ ಡೌನ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇಯರ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ರಿಕವರಿ ಆಗುವವರೆಗೂ. ಓಕೆ, ಬಟ್ ನಮ್ಮ ಹತ್ರ 2016 ಅವಧಿಯ ಅಮೌಂಟ್ ಅಷ್ಟೇ ಇರೋದ್ರಿಂದ ನಾವು ಬ್ರಾಡ್ ಡೌನ್ ವರೆಗೂ ರೆಕಾರ್ಡ್ ಮಾಡಿ ಬಿಟ್ಬಿಡ್ತೀವಿ. ಓಕೆ, ಇಲ್ಲಿ 2016 ಅಲ್ಲಿ ನೋಡಿ 3,000 ಈ ರಿಕವರಿ ಆಗುತ್ತೆ. ಅದಕ್ಕೋಸ್ಕರ 2016 ಅಲ್ಲಿ ಬೈ P&L ಅಕೌಂಟ್ 3,000 ಅಂತ ಹೇಳಿ ರೆಕಾರ್ಡ್ ಮಾಡ್ಬಿಟ್ಬಿಡ್ತೀವಿ. ಓಕೆ, ಅದರ ರಿಮೈನಿಂಗ್ ಶಾರ್ಟ್ ವರ್ಕಿಂಗ್ ಅಮೌಂಟ್ ಎಷ್ಟು ಉಳಿಯುತ್ತೆ ಅಂತಂದ್ರೆ ಟೋಟಲ್ 8 + 5 13 + 15. 15 ಅಲ್ಲಿ 10 ರಿಕವರಿ ಆಯ್ತು. ಓಕೆ, ಅದು 5 ಆಮೇಲೆ 3 ರಿಕವರೇಬಲ್ ಆಗಿರೋದ್ರಿಂದ. ಓಕೆ, ದೆನ್ ಬ್ರಾಡ್ ಡೌನ್ ಅಮೌಂಟ್ ಎಷ್ಟು ಹೋಗುತ್ತೆ ಅಂತಂದ್ರೆ 5,000. ಅದರಲ್ಲಿ 3,000
ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೋಗುತ್ತೆ, ರಿಮೈನಿಂಗ್ ಉಳಿದಿದೆ ಎಷ್ಟು ಅಂತಂದರೆ 5000 ಶಾರ್ಟ್ ವರ್ಕಿಂಗ್. ಈ ಥರ ನೀವು ಪ್ರಿಪೇರ್ ಮಾಡ್ಬೋದು. ಓಕೆ, ಇದು ಶಾರ್ಟ್ ಟ್ರಿಕ್ ಆಯಿತು. ಓಕೆ, ನೀವೊಂದು ಕಾನ್ಸೆಪ್ಟನ್ನು ನೆನಪಿಗೆ ಇಟ್ಕೊಂಡ್ರಿ. ಸೊ ಶಾರ್ಟ್ ವರ್ಕಿಂಗ್ ಬಂದಾಗ ಓನರ್ಸ್ ಅಕೌಂಟಲ್ಲಿ ಡೆಬಿಟ್ ಆಗ್ತಾ ಹೋಗ್ತವೆ. ಸೊ ಕ್ರೆಡಿಟಲ್ಲಿ ನಾವು ರಿಕವರಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ, ಬಟ್ ಅಮೌಂಟ್ ಇಲ್ಲ ಅಂತಂದರೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗುತ್ತೆ. ಎವ್ರಿ ಇಯರ್ ಕ್ಯಾರಿ ಡೌನ್ ಬ್ರಾಡ್ ಡೌನ್ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ಕಂಟಿನ್ಯೂ 3 ವರ್ಷ ಏನಪ್ಪ ಅಂದರೆ ಶಾರ್ಟ್ ವರ್ಕಿಂಗ್ ಬಂದಿರೋದ್ರಿಂದ 3 ವರ್ಷ ಅಮೌಂಟ್ ಕ್ಯಾರಿ ಡೌನ್ ಬ್ರಾಡ್ ಡೌನ್ ಆಗುತ್ತೆ. ಓಕೆ, 2015 ಟೋಟಲ್ 15,000 ಅಮೌಂಟ್ ಆಗುತ್ತೆ. ಸೊ ಆ ವರ್ಷದಲ್ಲಿ 10,000 ಸರ್ಪ್ಲಸ್ ಬಂದಿರೋದ್ರಿಂದ ಕ್ರೆಡಿಟ್ ಸೈಡಲ್ಲಿ ರಿಕವರಿ ಮಾಡ್ಕೋತೀವಿ 10,000. ಓಕೆ, ಆಮೇಲೆ ಈ ರಿಕವರಿ ಆಗದೆ ಇರೋದನ್ನ P&L ಅದನ್ನು ಕೂಡ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಓಕೆ, ಈ ಥರ ನೀವು ಸಿಂಪಲ್ ಆಗಿ ಒಂದು ಟ್ರಿಕ್ಕನ್ನು ನೆನ್ಪಿಟ್ಕೊಂಡು ರೆಕಾರ್ಡ್ ಮಾಡ್ಬೋದು. ಇದು ನೀವು ನಿಮಗೆ ಕನ್ವೀನಿಯಂಟ್ ಅನಿಸ್ಲಿಲ್ಲ ಅಂತಂದ್ರೆ ನೀವು ಜರ್ನಲ್ ಎಂಟ್ರಿ ನೆನಪು ಮಾಡ್ಕೊಂತ ರೆಕಾರ್ಡ್ ಮಾಡ್ಕೊಂತ ಹೋದ್ರೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಓಕೆ, ಇನ್ನು ಪ್ರಕಾಶ್ ಅಕೌಂಟಲ್ಲಿ ನೋಡಿ ರಾಯಲ್ಟಿ ಆಮೇಲೆ ಶಾರ್ಟ್ ವರ್ಕಿಂಗ್ ಎರಡು ಕ್ರೆಡಿಟ್ ಸೈಡಲ್ಲಿ ಡ್ಯೂ ಆಗಿದ್ದಾವೆ, ಅದೇ ಸೇಮ್ ಅಮೌಂಟ್ ಡೆಬಿಟ್ ಸೈಡಲ್ಲಿ ಪೇ ಆಗಿದೆ. ಆಮೇಲೆ ರಾಯಲ್ಟಿ ಅಕೌಂಟ್ ಅಂತೂ ವೆರಿ ಸಿಂಪಲ್, ಡೆಬಿಟ್ ಸೈಡಲ್ಲಿ ಓನರ್ಸ್ ಅಕೌಂಟಲ್ಲಿ ಡೆಬಿಟ್ ಮಾಡ್ತೀವಿ ರಾಯಲ್ಟಿ ಅಮೌಂಟನ್ನು, ಕ್ರೆಡಿಟ್ ಸೈಡಲ್ಲಿ ಅದೇ ಸೇಮ್ ರಾಯಲ್ಟಿ ಅಮೌಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಇಷ್ಟು ನೀವು ರೆಕಾರ್ಡ್ ಮಾಡಿದರೆ ನಿಮ್ಗೆ ಈಸಿಯಾಗಿ ಸೊಲ್ಯೂಷನ್ ಬಂದ್ಬಿಡುತ್ತೆ. ಓಕೆ, ಇದು ಅಷ್ಟು ನೀವು ಡೀಟೇಲ್ ಆಗಿ ನೀವು ಬಿಡಿಸ್ಬೇಕು ಅಂತಂದ್ರೆ ನಿಮ್ದು ರಾಯಲ್ಟಿ ಚಾರ್ಟ್ ಪರ್ಫೆಕ್ಟ್ ಆಗಿ ಇರಬೇಕು. ಸೊ ರಾಯಲ್ಟಿ ಚಾರ್ಟ್ನ ಮೊದಲು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಯೂಶಲಿ ಸ್ಟ್ರೈಕ್ ರಿಲೇಟೆಡ್ ಪ್ರಾಬ್ಲಮ್ನ ಕ್ವಶನ್ 15 ಮಾರ್ಕ್ಸಲ್ಲಿ ಕೇಳಿರ್ತಾರೆ. ಸೊ ಪ್ರಪೋರ್ಷನೇಟ್ ಅಡ್ಜಸ್ಟ್ಮೆಂಟ್ ಮಿನಿಮಮ್ ರೇಟನ್ನು ಯಾವ ಥರ ಮಾಡ್ಕೋಬೇಕು ಅಂದರೆ ಎಷ್ಟು ಅವಧಿಯ ಅಗ್ರಿಮೆಂಟ್ ಅಲ್ಲಿ ಯಾವ ತರ ಇರುತ್ತೋ ಆ ತರ. ಸೊ 2018 ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಎಷ್ಟು ರಾಯಲ್ಟಿ ಅರ್ನ್ ಮಾಡಿದಿರೋ ಅಷ್ಟೇ ನೀವು ಮಿನಿಮಮ್ ರೆಂಟ್ ಅನ್ನ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ. ಆಮೇಲೆ ಈ ಕ್ವಶನ್ ಅಲ್ಲಿ ಪ್ರಪೋರ್ಷನೇಟ್ ಅಡ್ಜಸ್ಟ್ಮೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 3 ವರ್ಷ ಸ್ಟ್ರೈಕ್ ನಡೆಸಿದ್ರಿಂದ ರಿಮೈನಿಂಗ್ 9 ಮಂತ್ ವರ್ಕ್ ನಡೆದಿದೆ, ಅದಕ್ಕೋಸ್ಕರ 20,000 ಅಲ್ಲಿ 9 ಮಂತ್ ಕನ್ಸಿಡರ್ ಮಾಡಿದಾಗ 15,000 ನಮ್ದು ಮಿನಿಮಮ್ ರೆಂಟ್ ಬರುತ್ತೆ. ಓಕೆ, ಈ ತರ ನೀವು ಕ್ವಶನ್ ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡು ಚಾರ್ಟ್ ಪ್ಲಸ್ ರಿಮೈನಿಂಗ್ 3 ಅಕೌಂಟ್ ಅನ್ನು ಪ್ರಿಪೇರ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಗೆಟ್ 15 ಮಾರ್ಕ್ಸ್. ಓಕೆ, ಆಮೇಲೆ ಇದು ಕ್ವಶನ್ ಏನಾದರೂ ಯಾವುದೇ ಕ್ವಶನ್ ಕೇಸ್ ಸ್ಟಡಿಯಲ್ಲಿ ಬಂದರೆ ಅದ್ರ ರಿಲೇಟೆಡ್ ನೀವು ನೋಟನ್ನು ಅಥವಾ ವರ್ಕಿಂಗ್ ನೋಟನ್ನು ಬರಿಬೇಕಾಗುತ್ತೆ ಅಥವಾ ಕಮೆಂಟನ್ನು ಬರಿಬೇಕಾಗುತ್ತೆ. ಸೊ ಅದ್ರ ರಿಲೇಟೆಡ್ ನೀವು ಅಮೌಂಟ್ಗಳನ್ನು ನೀವು ಕಮೆಂಟಲ್ಲಿ ಬರೆದ್ರೆ ಯು ಕ್ಯಾನ್ ಈಸಿಲಿ ಗೆಟ್ ಮಾರ್ಕ್ಸ್. ಓಕೆ, thank you so much for watching video. If you have any doubts then put in the comment box.